ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ಸ್ಪೆಷಲ್ ಐಟಮಿಂದ ಬಂದಿದ್ದೀನಿ ಅಂತ ನೋಡಿದ್ರೆ, ಇವತ್ತು ರಸಮ್, ಮೆಣಸು ರಸನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತೀರಿ. ಈ ರಸ ತುಂಬಾ ಕಫ ಬೇಗನೆ ಕರಗಿಸುತ್ತೆ, ಮತ್ತು ಕೆಮ್ಮು, ಕಫ, ನೆಗಡಿ ಎಲ್ಲ ತುಂಬಾ ಒಂದು ಯೂಸ್ ಆಗುವಂಥ ರಸ ಇದು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ 10-15 ಬೆಳ್ಳುಳ್ಳಿ, ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಸಾಸಿವೆ, 4 ಟೊಮೆಟೊ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಗಿದ ಮೆಣಸಿನಕಾಯಿ ಜಾಸ್ತಿನೇ ತಗೊಳ್ಳಿ. ಸ್ವಲ್ಪ ಈ ಥರ ಇಷ್ಟು ಹುಣಸೆಹಣ್ಣು ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ, ಸರಿನಾ? ನೋಡಿ, ಈ ಥರ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಮಿಕ್ಸಿ ಜಾರನ್ನು ಇಟ್ಟು ಅದಕ್ಕೆ ಎತ್ತಿಡಿರುವಂಥ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ. ಅಂದರೆ ಫುಲ್ಲು ಸಾಫ್ಟಾಗಿ ರುಬ್ಕೊಳ್ಬಾರ್ದು, ಸ್ವಲ್ಪ ರಫಾಗೆ ರುಬ್ಕೊಳ್ಬೇಕಾಗುತ್ತೆ. ತೋರಿಸ್ತೀನಿ ನೋಡಿ, ಈ ರೀತಿಯಾಗಿ ರಫಾಗೆ ತಿರ್ಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ರಫಾಗೆ ತಿರ್ಸ್ಕೊಂಡಿದ್ದ ನಂತರ ಹುಣಸೆಹಣ್ಣು ಈ ರೀತಿಯಾಗಿ ಕರಗಿಸಿ ಇಟ್ಕೊಳ್ಳಿ. ಈ ಥರ ರಸ ಮಾಡಿ ಇಟ್ಕೊಳ್ಳಿ ಹುಣಸೆಹಣ್ಣು ರಸನ. ನೋಡಿ, ಈ ಥರ ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದನ್ನೆಲ್ಲ ಮತ್ತೆ ಈ ರೀತಿಯಾಗಿ ಇಟ್ಟಿರ್ತಿದ್ದೀರಿ. ನೋಡಿ, ರಸಗೆ ಬೇಕಾಗಿರುವಂಥ ಸಾಮಗ್ರಿ ಇಷ್ಟೇ ಫ್ರೆಂಡ್ಸ್, ಓಕೆನಾ? ಮೊದಲಿಗೆ ಗ್ಯಾಸನ್ನು ಸ್ಟವನ್ನು ಹಂಚಿ ಅದಕ್ಕೆ ಒಂದು ಬಾಣಲೆಯನ್ನು ಇಕ್ಕಬೇಕಾಗುತ್ತೆ. ಬಾಣಲೆ ಇಕ್ಕಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಕಪ್ಪಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಎತ್ತಿಟ್ಟಿದ್ದೀರಲ್ವ, ಸಾಸಿವೆನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸಾಸಿವೆ ಹಾಕಿದ ನಂತರ ಸಾಸಿವೆ ಚಟಾಪಟ ಅಂದಮೇಲೆ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಡಿ. ಆಮೇಲೆ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಯಾವುದನ್ನು ತೀರ್ಸೋಕೆ ಮಾತ್ರ ಬಿಡಬೇಡಿ, ಟೇಸ್ಟ್ ಚೆನ್ನಾಗೇ ಇರೋಲ್ಲ ರಸದು. ಆಮೇಲೆ ತೀರೋಯ್ತು ಅಂತ ಅಂದರೆ ಆಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದಿರುವಂಥ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಮಸಾಲಾನ. ನೋಡಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಈ ಥರ ಮಾಡಿಕ್ಕಿದ್ರಲ್ವ, ಅದನ್ನು ಹಾಕ್ಬಿಟ್ಟು ಈ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ ಸೌಟಲ್ಲಿ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಕಪ್ಪಾಗೆ ತುಂಬಾ ಬೇಗ ಕೆಲಸ ಮಾಡುತ್ತೆ. ಹುಷಾರಿಲ್ದಿರೋರ್ಗೂ ಕೊಡ್ಬೋದು, ಕೋಲ್ಡ್ ಆಗಿರೋರಿಗೆ ಸಖತ್ತಾಗಿರುತ್ತೆ. ಆಮೇಲೆ ಕಟ್ ಮಾಡಿಕ್ಕಿರುವಂಥ ಚಿಕ್ಕ 4 ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕ್ತಾಯಿರೋದು, ಚೆನ್ನಾಗಿರುತ್ತೆ. ಆಮೇಲೆ ಹುಣಸೆಹಣ್ಣು ರಸ ಕರಗಿಸಿ ಇಟ್ಕೊಂಡಿದ್ದೀರಲ್ವ, ಆಮೇಲೆ ಹುಣಸೆಹಣ್ಣು ರಸನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇದರಲ್ಲಿ ಫಸ್ಟು ಪಾಯಿಂಟ್ ಏನಪ್ಪ ಅಂತ ಅಂದರೆ, ರಸನ ಕೊದಿಯೋಕ್ಕೆ ಬಿಡಬಾರ್ದು. ಒಂದು ಕೊದಿ ಬರ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಬೇಕಾಗುತ್ತೆ. ನೀವು ಈ ಥರ ನೊರೆಯಾಗಿ ಬರುತ್ತೆ ಮೇಲ್ಗಡೆ, ಆವಾಗೇ ನೀವು ಆಫ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ರಸಮ್ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಒಂದು ಕೊದಿಯ ನಂತರ ಉಪ್ಪನ್ನು ನೋಡಿ ನೀವು ತಟ್ಟೆ ಹಾಕಿ ಮುಚ್ಚಿಬಿಡಿ. ಇದನ್ನು ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.